ಇನ್ನು ಸರ್ಕಾರ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ಮಾಡ್ತಿದೆ, ಅನರ್ಹರ ಕಾರ್ಡ್ ರದ್ದು ಮಾಡ್ತೀವಿ ಅಂತ ಹೇಳ್ತಿದೆ. ಈ ನಡುವೆ ಅನೇಕ ಮಂದಿ ಕೂಲಿ ಮಾಡೋರು, ಗ್ಯಾರೇಜ್ ಕೆಲಸದವರು ಹಾಗೆ ಸೆಕ್ಯೂರಿಟಿ ಗಾರ್ಡ್ಗಳ ಕಾರ್ಡ್ಗೂ ಕೂಡ ಕತ್ತರಿ ಬೀಳ್ತಾ ಇದೆ. ಇದರಿಂದ ಕಾರ್ಡ್ ಹಿಡಿದು ಕಚೇರಿಯಿಂದ ಮನೆಗೆ, ಮನೆಯಿಂದ ಕಚೇರಿಗೆ ಅಲೆದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ. ಕಣ್ಣೀರು, ಆತಂಕ. ಬಿಪಿಎಲ್ ಪರಿಷ್ಕರಣೆ ವಿಚಾರ ರಾಜ್ಯದ ಜನರು ದಿಗಿಲು ಬೀಳುವಂತೆ ಮಾಡಿದೆ. ಅನರ್ಹರಿಗೆ ಶಾಕ್ ಕೊಡ್ತೀವಿ ಅಂತಿರೋ ಸರ್ಕಾರ ಬಡವರ ಕಾರ್ಡ್ಗೂ ಕತ್ತರಿ ಹಾಕ್ತಿದೆ. ಈ ಬಗ್ಗೆ ಕಾರ್ಡ್ ರದ್ದಾದವರು TV9 ಮುಂದೆ ಕಣ್ಣೀರು ಇಟ್ಟಿದ್ದಾರೆ. ಸರ್ಕಾರಿ ಸವಲತ್ತು ಸಿಗದೆ ಕಣ್ಣೀರು ಹಾಕಿದ ಮಹಿಳೆ. ಇಲ್ಲಿ ಕಣ್ಣೀರು ಹಾಕ್ತಾ ಇರೋ ಇವರ ಹೆಸರು ಕೀರ್ತಿ. ಹಾವೇರಿ ಜಿಲ್ಲೆ ದೇವಿ ಹೊಸೂರಿನಲ್ಲೇ ವಾಸ ಮಾಡ್ತಿದ್ದಾರೆ. ಬಿಪಿಎಲ್ ಕಾರ್ಡ್ ರದ್ದಾಗಿದ್ದಕ್ಕೆ ಕಳೆದ 2 ತಿಂಗಳಿಂದ ಈ ಬಡ ಕುಟುಂಬ ಮನೆಯಿಂದ ಕಚೇರಿಯಿಂದ ಮನೆಗೆ ಅಲೆಯುತ್ತಿದೆ. ಗೃಹಲಕ್ಷ್ಮಿ ಸೇರಿದಂತೆ ಇತರೆ ಸರ್ಕಾರಿ ಸವಲತ್ತು ಸಿಗದೆ ಇದ್ದಿದ್ದಕ್ಕೆ ಕೀರ್ತಿ ಕಣ್ಣೀರಿಟ್ಟಿದ್ದಾರೆ. ರೇಷನ್ ಕಾರ್ಡ್ ಚಾಲು ಆಗ್ಬೇಕ್ರಿ. ನಮ್ಗೆ ಬಹಳ ಸಮಸ್ಯೆ ಆಗೈತ್ರಿ. ರೇಷನ್ ಕಾರ್ಡ್ ಇಲ್ದಕ್ರಿ ನಮ್ಗೆ ಹೋಗಿ ಕೇಳಿದ್ರ ಅವ್ರ ಮ್ಯಾಲಿಂದ ರಿಪೋರ್ಟ್ ಬರಬೇಕು, ಅವಾಗ ನಾವು ಚಾಲು ಮಾಡ್ಕೊಡ್ತೀವಿ ಅಂತ ಹೇಳ್ತಾರ್ರಿ. ಅವರು ರೇಷನ್ ಕಾರ್ಡ್ ಚಾಲು ಆಗ್ಬೇಕ್ರಿ, ಲಾಕ್ ಆಗೈತಿ ಅಂತ ಹೇಳ್ತಾರ್ರಿ. ರೇಷನ್ ಕಾರ್ಡ್ ಇಲ್ದಕ್ಕೆ ನಮ್ಗೆ ಕಷ್ಟ ಬಹಳ ಆಗೈತ್ರಿ. ಅರ್ಚಕ ವೃತ್ತಿ ಮಾಡುವವರ ಬಿಪಿಎಲ್ ಕಾರ್ಡ್ ರದ್ದು. ಬೆಂಗಳೂರಿನ ದೇಗುಲವೊಂದರಲ್ಲಿ ಅರ್ಚಕರಾಗಿ ಕೆಲಸ ಮಾಡೋ ಇವರ ಹೆಸರು ಕುಮಾರ್. ದೇವರಿಗೆ ಪೂಜೆ ಮಾಡ್ತಾರೆ. ದುಡಿಮೆ ಸಾಲಲ್ಲ ಅಂತ ಇಸ್ತ್ರಿ ಅಂಗಡಿ ಇಟ್ಟುಕೊಂಡಿದ್ದಾರೆ. ಆದ್ರೆ ಇಲಾಖೆ ಅಧಿಕಾರಿಗಳು ತೆರಿಗೆ ಕಟ್ಟೋ ಕಾರಣಕ್ಕೆ ಇವರ ಬಿಪಿಎಲ್ ಕಾರ್ಡ್ ರದ್ದು ಮಾಡಿದ್ದಾರೆ. ಯಾವುದು ಟ್ಯಾಕ್ಸ್ ಕಟ್ತಾ ಇಲ್ಲ ನಾವು ಅಂತ ಹೇಳಿದೆ. ಅಲ್ಲಿ ಒಂಥರ ಬೇರೆ ಕೇರ್ಲೆಸ್ ಮಾತಾಡಿದ್ರು. ನೀವು ಐರನ್ ಮಾಡ್ತೀರಿ, ನಿಮ್ಗೇನು ಒಳ್ಳೆ ಸಂಪಾದನೆ ಇದೆ, ಹೋಗಿದೆ ಸರ್, ನಮ್ಮ ಕಷ್ಟ ನಮಗೆ ಗೊತ್ತಾ. 50 ಬಟ್ಟೆ ಐರನ್ ಮಾಡೋದು ಕಾಲಕ್ಕೆಲ್ಲ ನೋವು ಬಂದ್ಬಿಟ್ಟಿರ್ತದೆ, ಸುಸ್ತಾಗಿರ್ತದೆ ಅಂತಲೇ ಹೇಳಿದೆ. ಅವ್ರು ಒಂಥರ ಏಕನೋಷದ ಮಾತಾಡೋದು, ಅದಕ್ಕೆ ನಾವು ಬಂದ್ಬಿಟ್ಟೆ ಸರ್. ಮಾಡೋದು ಗ್ಯಾರೇಜ್ ಕೆಲಸ, ಸಂಬಳ 8,000. ಈತ ಶಶಿಕಾಂತ್ ಬೆಂಗಳೂರಿನಲ್ಲಿ ಕಳೆದ 15 ವರ್ಷಗಳಿಂದ ಗ್ಯಾರೇಜ್ ಕೆಲಸ ಮಾಡಿಕೊಂಡಿದ್ದಾನೆ. ಕಳೆದ ತಿಂಗಳು ಬಿಪಿಎಲ್ ಕಾರ್ಡ್ ಕೂಡ ರದ್ದಾಗಿದ್ದು ಶಶಿಕಾಂತ್ಗೆ ದಾರಿ ಕಾಣದಾಗಿದೆ. ಅವ್ರಿಗೆ ಹುಷಾರಿರಲ್ಲ, ಸ್ವಲ್ಪ ಕಾಲು ನೋವು, ಎಲ್ಲ ಮಂಡಿ ನೋವು, ನಡೆಯೋಕ್ಕಾಗಲ್ಲ ಅವ್ರಿಗೆ. ಹೋಗಿದ್ದೆ, ಆಮೇಲೆ ಆಧಾರ್ ಕಾರ್ಡ್ ಎಲ್ಲ ಕೊಟ್ವಿ. ನಾನು ಗ್ಯಾರೇಜ್ ಕೆಲಸ ಮಾಡ್ತೀನಿ, ನಮ್ಮ ತಂದೆ ಗಾರ್ಮೆಂಟ್ಸ್ಗೆ ಹೋಗ್ತಾರೆ, ನಮ್ಮ ತಾಯಿ ಮನೇಲೇ ಇರ್ತಾರೆ, ನಮ್ಮ ತಮ್ಮ ಸ್ಕೂಲ್ಗೆ ಹೋಗ್ತಾನೆ ಸರ್. ಇಷ್ಟೇ ಅಲ್ಲ, ಮನೆ ಕೆಲಸ ಮಾಡೋ ಧನಲಕ್ಷ್ಮಿ ಅನ್ನೋರ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗಿರೋದು ಆತಂಕ ಮೂಡಿಸಿದೆ. ಮನೆ ಕೆಲಸ ಮಾಡ್ತೀವಿ, ಅದು IT ಕಟ್ಟಬೇಕು ಅಂತ ಹೋದ ತಿಂಗಳಿಂದ ರೇಷನ್ ಬರ್ತಾ ಇಲ್ಲ. ರೇಷನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ನೀವು IT ಕಟ್ತಾ ಇದ್ದೀರಾ, ಅದಕ್ಕೋಸ್ಕರ ನಿಮ್ಗೆ ರೇಷನ್ ಬರ್ತಾ ಇಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ದೀವಿ. ನೀವೇನಾರು IT ಫೈಲ್ ಮಾಡ್ತಿದ್ದೀರಾ ಮೇಡಮ್, ಇಲ್ಲ GST ಏನಾರು ಕಟ್ತೀರಾ ನೀವು ಅಂತ? IT ಫೈಲು ಮಾಡ್ತಿಲ್ಲ, GSTನೂ ಕಟ್ತಿಲ್ಲ. ಎಲ್ಲಿ ನಾನು ಬರುತ್ತೆ ಸರ್ IT ಫೈಲ್ ಮಾಡೋಕ್ಕೆ, GST ಕಟ್ಟೋದಕ್ಕೆ? ಗ್ಯಾರಂಟಿ ಹಣ ಬೇಡ, ರೇಷನ್ ಕೊಡಿ ಎಂದ ಸೆಕ್ಯೂರಿಟಿ ಗಾರ್ಡ್. ಇನ್ನು ದೇವನಹಳ್ಳಿ ತಾಲೂಕಿನ ರಬ್ಬನಹಳ್ಳಿ ಗ್ರಾಮದ ಹನುಮಂತರಾಯಪ್ಪ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಾರೆ. ತಿಂಗಳಿಗೆ 20,000 ಸಂಬಳ ತೆಗೆದುಕೊಳ್ಳೋ ಇವರ ಬಿಪಿಎಲ್ ಕಾರ್ಡ್ APL ಕಾರ್ಡ್ ಆಗಿ ಬದಲಾಗಿದೆ. 20,000 ITL ಕಾರ್ಡ್ ಕಟ್ ಆಗುತ್ತೆ, 20,000 IT ಕಟ್ ಆಗಲ್ಲ. ಇದನ್ನ ಮನೆ ಮನೆಗೂ ಬಂದು ಪರಿಶೀಲನೆ ಮಾಡಬೇಕು. ಬಡಬಗ್ರು ಈ ತರ ಬಡಬಗ್ರು ಬೇಕಾದಷ್ಟು ಜನ ಇದ್ದಾರೆ. ಅವ್ರ ಮನೆ ಮನೆಗೆ ಬಂದು ಪರಿಶೀಲನೆ ಮಾಡಲಿ, ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಕೊಂಡ್ಲೆ. ನಮ್ಗೆ ಗೃಹಲಕ್ಷ್ಮಿ ಹಣನೂ ಬೇಡ, ಕರೆಂಟ್ ಬಿಲ್ ಫ್ರೀನೂ ಬೇಡ. ನಾನು ದಲಿತನಾದ್ರೂ ಸೌಲಭ್ಯ ಇಲ್ಲ. ಇನ್ನು ಶಿವಮೊಗ್ಗ ನಗರದ ಹೊಸಮನೆ ಬಡಾವಣೆಯ ಕುಮಾರ್. ಈತ ಹೊಟ್ಟೆಪಾಡಿಗಾಗಿ ಪೇಂಟಿಂಗ್ ಕೆಲಸ ಮಾಡ್ತಾನೆ. ದಿನಕ್ಕೆ 800 ರೂಪಾಯಿ ದುಡಿಯುತ್ತಾನೆ. ಆದ್ರೆ ಇಲಾಖೆ ಕುಮಾರ್ ಬಿಪಿಎಲ್ ಕಾರ್ಡ್ ತಿಂಗಳ ಹಿಂದೆ ರದ್ದು ಮಾಡಿದೆ. ಹೀಗಾಗಿ ಕುಮಾರ್ ದಾರಿ ಕಾಣದೆ ಕಂಗಾಲಾಗಿದ್ದಾರೆ. ಕೂಲಿ ಕೆಲಸ ಮಾಡೋನು, ನನ್ನ ಮನೆ ಹಂಚಿನ ಮನೆ, ನನ್ನಲ್ಲಿ ಗಾಡಿ ಇಲ್ಲ, ಮತ್ತೇನಿಲ್ಲ. ಇವತ್ತು 800 ರೂಪಾಯಿ ದುಡಿಬೇಕು, ನಾನು ಜೀವನ ಸಾಗಿಸ್ಬೇಕು. ಆದಿಗೂ ಮಾದಿಗ ನಾನು ಮಾದಿಗ SC. ನಾನು ಪೇಂಟ್ ಕೆಲಸ ಮಾಡೋನು. ನನಗೆ ಆಸ್ಪತ್ರೆಗೆ ಹೋದರೆ ಇವತ್ತು ಒಂದು ಬ್ಲಡ್ ಟೆಸ್ಟಿಂಗ್ ಮಾಡಿಸ್ಬೇಕಂದ್ರೆ ರೇಷನ್ ಕಾರ್ಡ್. ಟ್ಯಾಕ್ಸ್ ಎಲ್ಲಿಂದ ಕಟ್ಟಲಿ, ಹೊಟ್ಟೆ ತುಂಬುವುದೇ ದೊಡ್ಡ ವಿಚಾರ. ಬಾಗಲಕೋಟೆ ಜಿಲ್ಲೆಯಲ್ಲೂ ಇದೇ ಗೋಳು. ಕೂಲಿ ನಾಲಿ ಮಾಡೋರ ಬಿಪಿಎಲ್ ಕಾರ್ಡ್ಗೆ ಸರ್ಕಾರ ಕತ್ತರಿ ಹಾಕಿದೆ. ಹೀಗಾದ್ರೆ ಮುಂದಿನ ಜೀವನ ಹೇಗೆ ಅಂತ ಇಲ್ಲಿನ ಜನ ಕಣ್ಣೀರು ಹಾಕ್ತಿದ್ದಾರೆ. ನಾವು ಸುಮಾರು 10-12 ವರ್ಷದಿಂದ ರೇಷನ್ ಕಾರ್ಡ್ ಉಪಯೋಗ ಮಾಡ್ತಾ ಇದ್ದೀವಿ ಸರ್. ಇವತ್ತು 2 ತಿಂಗಳಿಂದ ಏಕಾಏಕಿ ಬಂದ್ ಮಾಡಿಬಿಟ್ಟಾರೆ. ನಮ್ಗೆ ಅಕ್ಕಿ ಎಲ್ಲ ಬಂದು ಆಗ್ಬಿಟ್ಟವ್ರಿ. ನಾವು ಮೊದಲು ಕೂಲಿ ಕೆಲಸ ಮಾಡ್ಕೊಂಡು ತಿನ್ನೋರಿ. ಈ ಅಕ್ಕಿ ಆಮೇಲೆ ಇದ್ರಲಿಂತ ಭಾಳ ಅನುಕೂಲ ಇತ್ತು ರೀ. ಈಗ ಬಂದು ಆಗ್ಬಿಟ್ಟೈತ್ರಿ. ಕೇಳಿದ್ರೆ ಅವರು ಟ್ಯಾಕ್ಸ್ ಬೇರೆ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ಕೇಳಿದ್ರೆ ನಾವು ಯಾವ ಟ್ಯಾಕ್ಸ್ ಕೊಟ್ಟು ಹೊಡೆ ತುಂಬೋದು ವಜ್ಜಾಗೈತ್ರಿ ಇವತ್ತಿನ ಜೀವನಕ್ಕೆ. ಆ ಕಾರ್ಡ್ಲಿಂತ ನಮ್ಗೆ ಭಾಳ ಅನುಕೂಲ ಐತ್ರಿ. ಮಕ್ಕಳ ಶಿಕ್ಷಣಕ್ಕಾಗಲಿ, ದವಾಖಾನೆಗಾಗಲಿ, ಯಾವುದಕ್ಕಾಗಲಿ ಪ್ರತಿಯೊಂದಕ್ಕೂ ನಮ್ಗೆ ಉಪಯೋಗ ಐತ್ರಿ. ಅದು ಸರ್ಕಾರದವ್ರಿಂದ ಒಂದು ಸ್ವಲ್ಪ ವಿಚಾರ ಮಾಡ್ಬೇಕ್ರಿ. ರದ್ದಾಗಿದ್ದ ಬಿಪಿಎಲ್ ಕಾರ್ಡ್ಗಳ ಪರಿಷ್ಕರಣೆ
ಮನೆ ಮನೆಗೆ ಹೋಗಿ ಇಲಾಖೆಯಿಂದ ಸಮೀಕ್ಷೆ. ಬಿಪಿಎಲ್ ಪರಿಷ್ಕರಣೆ ವಿಚಾರ ದಿನದಿಂದ ದಿನಕ್ಕೆ ತೀವ್ರಗೊಳ್ತಿದೆ. ಈ ನಡುವೆ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಮೀಕ್ಷೆ ಮಾಡೋದಕ್ಕೆ ಮುಂದಾಗಿದೆ. ಇಲಾಖೆಯ ಸಿಬ್ಬಂದಿ 5 ಮಾನದಂಡಗಳನ್ನು ಆಧರಿಸಿ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ಮಾಡಲಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.